ನಾನು ಮತ್ತೆ ಬೇಸಿಕ್ ಪ್ರಶ್ನೆಗೆ ಹೋಗ್ತೀನಿ. ನೀವು ನಿಮ್ಮ ಮಾತಿನಲ್ಲಿ ಆ ಭಾವದಲ್ಲೇ ಗೊತ್ತಾಗ್ತಿದೆ, ಅಂದರೆ ಭಾವಾವೇಗ, ಕುವೆಂಪು ಅಂದಾಗ ಅದು ಚಿಮ್ಮುವಂಥ ಚೈತನ್ಯ. ನೀವು ಅಷ್ಟೆಲ್ಲ ಓದಿ ಆ ಪಾಂಡಿತ್ಯದಲ್ಲಿ ಬಹಳ ಸರಳವಾಗಿ ರಚಿಸ್ಬಿಟ್ಟಿದ್ದಾರೆ. ಸರಳ ಛಂದಸ್ಸು ಅಂತ ಅಂದ್ಬಿಡ್ತೀರಾ. ನನಗೆ ಸರಳ ಛಂದಸ್ಸು ಅಂತಂದ್ರೂ ಗೊತ್ತಿಲ್ಲ. ಅಂಥ ಪಾಂಡಿತ್ಯದ ಕುವೆಂಪು ಮತ್ತೆ ಮಕ್ಕಳ ಸಾಹಿತ್ಯಕ್ಕೋಸ್ಕರ ಆ ಬಾಲ ಕಾವ್ಯ ಇರ್ಬೋದು, ಕಿಂದರ ಜೋಗಿ ಇರ್ಬೋದು, ಆ ಒಂದು ಕುವೆಂಪುನ ನೀವು ಹೇಗೆ ನೋಡ್ತೀರಾ? ಆ ಒಂದು ಕುವೆಂಪು ಮಾಡಿದ ವಿಸ್ಮಯ ಏನು, ಮ್ಯಾಜಿಕ್ ಹೇಗೆ ಅಂತ ನನ್ನ ಪ್ರಶ್ನೆ ಮಕ್ಕಳನ್ನು ಕುರಿತಾಗಿರ್ಬೋದು. ಆದರೆ ಇದರ ಅಂತರಾಳ ಎಲ್ಲ ಹಿರಿಯರಿಗೂ ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥ ವಿಷಯ. ಬಹುಶಃ ನನ್ನ ಓದಿನಲ್ಲಿ ನಾನು ಗಮನಿಸಿದ್ದು, ಒಬ್ಬ ಉತ್ತಮ ಸಾಹಿತಿ ಅಂತ ಯಾವಾಗ ಅನಿಸ್ಕೊಳ್ತಾರೆ ಅಂತಂದರೆ, ಆತ ಬಹಳ ಗಂಭೀರವಾದ ಅಥವಾ ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನು ಬರೆದ ನಂತರವೂ ಶಿಶು ಸಾಹಿತ್ಯದಂತಹ ಕಾವ್ಯಗಳನ್ನು ಬರೆಸುವ ಸಾಮರ್ಥ್ಯವನ್ನು ಉಳಿಸಿಕೊಂಡರೆ ಅವನೊಬ್ಬ ಶ್ರೇಷ್ಠ ಕವಿ, ಬರಹಗಾರ ಅಂತ ಹೇಳ್ತಾರೆ. ಇಷ್ಟು ಚಂದದ ಮಾತಿದು ನೋಡಿ ಬಂಧುಗಳೇ. ನಾವೆಲ್ಲ ಏನೇನೋ ನಮ್ಮ ಬದುಕಿಗೋಸ್ಕರವಾಗಿ ಗ್ರ್ಯಾಜುಯೇಷನ್ನ, ಡಬಲ್ ಗ್ರ್ಯಾಜುಯೇಷನ್ನೋ ಅಥವಾ PhDಗಳನ್ನೋ ಮತ್ತೊಂದನ್ನು ಉನ್ನತ ಒಂದು ಪದವಿಯನ್ನು ಪಡ್ಕೊಳ್ಬೋದು. ಮಕ್ಕಳೊಂದಿಗೆ ಮಕ್ಕಳಾಗೋದಿದೆಯಲ್ಲ, ಮಗುವಾಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಆಮೇಲೆ ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೀವಿ, ನಾವೊಂಥರ ಯಾಂತ್ರೀಕೃತವಾದ ಬದುಕಿನಲ್ಲಿ ಬದುಕ್ತಾ ನಮ್ಮ ಜೀವನದ ಸಹಜ ಸುಂದರತೆಗಳನ್ನು, ಅದರ ಆಸ್ವಾದವನ್ನೇ ನಾವು ಮರೆತ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಕವಿ ಕುವೆಂಪು ಅವರು, ಪುಟ್ಟಪ್ಪನವರು ಆ ವಿಚಾರದಲ್ಲಿ ಯಾವತ್ತೂ ಕೂಡ ಹಿಂದೆ ಬೀಳಲಿಲ್ಲ. ಪ್ರಾರಂಭದಲ್ಲಿ ಸಹಜವಾಗಿಯೇ ಅವರು ಬರೆದಂತಹ ಕಾವ್ಯಕೃತಿಗಳಲ್ಲಿ, ಅಂದರೆ ಬರೆದಂತಹ ಕಾವ್ಯಗಳಲ್ಲಿ ತಮ್ಮ ಮಕ್ಕಳ ಸಂಬಂಧಿಯಾಗಿ ಅಥವಾ ಶಿಶು ಸಂಬಂಧಿಯಾಗಿ ಅಥವಾ ತನ್ನ ವಯಸ್ಸಿಗೆ ಅನುಗುಣವಾದಂಥ ಕವಿತೆಗಳನ್ನು ಬರೆದರು. ಆಮೇಲೂ ಕೂಡ ಬರೆದಿದ್ದಾರೆ, ಅದು ವಿಶೇಷ. ಅದನ್ನು ಉಳಿಸ್ಕೊಂಡ್ರು ಅವರು. ಹಾಗಾಗಿ ಕವಿ ನಮಗೆ ವಿಶೇಷವಾಗಿ ಕಾಣಿಸ್ತಾರೆ. ನಾನಿಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡುವಂಥದ್ದು, ಅಥವಾ ಈಗ ನಾವು ಪ್ರಸ್ತುತ ಇವತ್ತಿನ ಕಾರ್ಯಕ್ರಮಕ್ಕೆ ಪೂರಕವಾದಂಥ ಸನ್ನಿವೇಶ ಅಂತಂದರೆ, ಒಂದು ಕಾವ್ಯಕೃತಿಯನ್ನು ಗಮನಿಸೋದಾದರೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯನ್ನೇ ತಗೊಳ್ಳೋಣ. ಇದ್ರ ಬಗ್ಗೆ ತುಂಬ ವಿಶೇಷ ಇದೆ. ಒಂದಿಷ್ಟು ಸಮಯದ ನನ್ನ ಒಂದು ಚೌಕಟ್ಟಿನಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಪಡಬೇಕಾದ, ಹೆಮ್ಮೆ ಪಡಬೇಕಾದ ವಿಷಯ ಅಂತಂದರೆ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಗೆ 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. 99 ವರ್ಷ ತುಂಬಿದೆ, 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಹೇಗೆ ಅಂತಂದರೆ, ಈ ಕವಿತೆ ಪ್ರಕಟವಾದದ್ದು 1928ರಲ್ಲಿ ಕಿರಿಯ ಕಾಣಿಕೆ ಎಂಬ ಕವನ ಸಂಕಲನದಲ್ಲಿ. ಕಿರಿಯ ಕಾಣಿಕೆ ಅನ್ನುವಂಥ ಒಂದು ಕವನ ಸಂಕಲನ. ಆದರೆ ಇದು ರಚನೆಗೊಂಡದ್ದು ಮಾತ್ರ 1926ರಲ್ಲಿ ನವೆಂಬರ್ 19ರಂದು. ಇದರಲ್ಲಿ 14 ಭಾಗಗಳಿವೆ, 428 ಸಾಲುಗಳಿವೆ. ವಿಶೇಷ ಅಂದರೆ ಇದರ ಬಹಳ ವಿಶೇಷವಾದದ್ದು ಏನಪ್ಪ ಅಂದರೆ, ಇದು ರಚನೆ ಆದದ್ದು ಕೇವಲ 4-5 ಗಂಟೆಗಳಲ್ಲಿ. ಕವಿತೆ ಹುಟ್ಟುವ ಸಮಯ ಅಥವಾ ಕಾವ್ಯ ಹುಟ್ಟಿದ ಸಮಯ ಅನ್ನೋದನ್ನು ಕೂಡ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಅನುಸಂಧಾನ ಮಾಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಅದರ ಹಿಂದೆ ಹೇಗೆ ಹುಟ್ಟಿತು ಅನ್ನೋದನ್ನು ಗಮನಿಸೋಣ. ಇದರ ರಚನೆಗೆ ಅನೇಕರು ಕೆಲವು ಸೂಕ್ಷ್ಮತೆಗಳನ್ನು ಹೇಳ್ತಾರೆ. ಕುವೆಂಪು ಅವರು ಆಗಿನ್ನೂ ಕುವೆಂಪು ಅಂತ ಆಗಿರಲಿಲ್ಲ, ಕಿಶೋರ ಚಂದ್ರವಾಣಿ ಅಂತ ಮಾತ್ರ ಬರವಣಿಗೆಯಲ್ಲಿ ನಾವು ಕಾಣ್ತಾ ಇದ್ದೋ. ಹಾಗಾಗಿ ಕಿಶೋರ ಚಂದ್ರವಾಣಿ ಆಗಿದ್ದಂಥ 22 ವರ್ಷದ ಪುಟ್ಟಪ್ಪ ಒಮ್ಮೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಮೈಸೂರಿನಲ್ಲಿದ್ದಾಗ. ಹಾಗಾಗಿ ಸಹಜವಾಗಿ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು ಅಂಥೇಳಿ ಆ ಶಿವಮೊಗ್ಗಕ್ಕೆ ಬರ್ತಾರೆ. ಆ ಶಿವಮೊಗ್ಗದಲ್ಲಿ ದೇವಂಗಿ ರಾಮಣ್ಣನವರ ಅಡಿಕೆಯ ಮಂಡಿಯಲ್ಲಿ ಸ್ವಲ್ಪ ದಿವಸ ತಂಗುತ್ತಾರೆ. ಕಾರಣ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೋಸ್ಕರವಾಗಿ ಅಂಥೇಳಿ. ಆ ಸಂದರ್ಭದಲ್ಲಿ ಆರೋಗ್ಯವನ್ನೆಲ್ಲ ಸುಧಾರಿಸ್ಕೊಂಡು ಭೌತಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಉಲ್ಲಾಸಭರಿತರಾದ ಮೇಲೆ ಕವಿಗೆ ಯಾವಾಗ ಚೆನ್ನಾಗಿದ್ದೀನಿ, ಆನಂದ ಅನಿಸುತ್ತೋ ಬರೀಲಿಕ್ಕೆ ಮನಸ್ಸು ಪ್ರೇರಣೆ ಆಗುತ್ತೆ. ಅದೇ ಹಿನ್ನೆಲೆಯಲ್ಲಿ ನಾನೇನಾದರೂ ಬರೀಬೇಕು ಅಂಥೇಳಿ ಅವರ ಮನಸ್ಸಿಗೆ ಸಹಜವಾಗಿ ಒಂದು ರೀತಿಯಲ್ಲಿ ಪ್ರೇರಣೆ ಉಂಟಾಗಿ ಬರೀಲಿಕ್ಕೆ ಮುಂದಾಗ್ತಾರೆ. ಆಗ ಅವರು ಬರೆದಂತಹ ಒಂದು ನೀಳ್ ಕವಿತೆಯೇ ಬೇರೆ ಯಾವುದೂ ಅಲ್ಲ, ನಾವು ಗಮನಿಸುವಂತಹ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಪದ್ಯ. ವಿಶೇಷ ಏನಪ್ಪ ಅಂದರೆ, ತಾವು ಬರೆದು ಅದನ್ನು ಹಾಳೆಯ ರೂಪದಲ್ಲಿ, ಬಿಡಿ ಹಾಳೆಗಳ ರೂಪದಲ್ಲಿ ಅಲ್ಲಲ್ಲಿ ಕೊಡ್ತಾ ಇರ್ತಾರೆ. ದೇವಂಗಿಯ ಮಾನಪ್ಪನವರು ಆ ಬಿಡಿ ಹಾಳೆಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ನೋಡಿ ಒಂದು ನೋಟ್ಬುಕ್ನಲ್ಲಿ ಅಲ್ಲೇ ಅದನ್ನು ಮತ್ತೊಂದು ಹಸ್ತಪ್ರತಿ ಮಾಡ್ತಾ ಹೋಗ್ತಾರೆ. ವಿಶೇಷ ಏನಪ್ಪ ಅಂತಂದರೆ,
ಇದು ಒಬ್ಬ ಕವಿಯಿಂದ ಮರು ಓದಿಗೆ ಒಳಪಡದೆ ನೇರವಾಗಿ ಒಂದು ಪ್ರತಿಯಾದ ಬಗೆ. ಸಾಮಾನ್ಯವಾಗಿ ನಾವು ಹೇಳ್ಬೋದು, ಪ್ರತಿಯೊಂದು ಕವಿತೆಗಳು ಕವಿಯಿಂದಲೇ ಮೊದಲ ಓದಿಗೆ ಒಳಪಡುತ್ತೆ. ಆದರೆ ಇಲ್ಲಿ ಕವಿ ಕುವೆಂಪು ಅವರ ಈ ಪದ್ಯ ನೇರವಾಗಿ ಮತ್ತೊಬ್ಬರ ಕೈಗೆ ಕೊಟ್ಟು ಅದು ಅವರಿಗೆ ತಲುಪಿ ಅವರಿಂದ ಅದು ಇನ್ನೊಂದು ಪ್ರತಿಯಾಗಿ ರೂಪುಗೊಳ್ಳಲಿಕ್ಕೆ ಮುಂದಾದಂಥ ಒಂದು ಸನ್ನಿವೇಶ. ಹಾಗಾಗಿ ಇದನ್ನು ವಿಶೇಷ ಅಂತೀವಿ. ಈ ಪದ್ಯ ಬರೀಲಿಕ್ಕೆ ಪ್ರೇರಣೆ ಯಾವುದಾದ್ರು ಒಂದು ಇರಬೇಕಲ್ವಾ ಕವಿ ಕುವೆಂಪುವಿಗೆ ಅಂತಂದರೆ, ಬಾಲ್ಯದಲ್ಲಿ ಅವರಿಗೆ 5ನೇ ಫಾರಂನಲ್ಲಿ ಓದ್ತಾ ಇದ್ದಾಗ ಪಠ್ಯಪುಸ್ತಕದಲ್ಲಿ ಇದ್ದಂಥ ಒಂದು ಪದ್ಯ, ಬ್ರೌನಿಂಗ್ ಕವಿಯ, ಜರ್ಮನಿಯ ಖ್ಯಾತ ಕವಿ ಬ್ರೌನಿಂಗ್ ಕವಿಯ ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್ ಅಂತ ಹೇಳಿ ತಾವೆಲ್ಲ ಕೇಳಿದ್ದೀರಾ ಅಂತ ಭಾವಿಸ್ಕೊಳ್ತೇನೆ. ಆ ಕವನವನ್ನು ತಾವು ತಮ್ಮ ಅಧ್ಯಯನದ ಸಂದರ್ಭದಲ್ಲಿ, ಅಂದರೆ ವಿದ್ಯಾರ್ಥಿಯ ದೆಸೆಯಲ್ಲಿ ಅವರು ಓದಿದ್ದು, ಗಮನಿಸಿದ್ದು, ತದನಂತರದಲ್ಲಿ ಸಹಜ ಸುಂದರವಾಗಿ ಈ ಯುವ ಮನಸ್ಸಿಗೆ ಅದು ವಿಶೇಷವಾದ ಪ್ರಚೋದನೆಯನ್ನು ಕೊಡ್ತು. ಅದೊಂದು ಪ್ರಚೋದನೆ ಕೊಡ್ತು. ಕೆಲವರು ಏನಂದರು, ಇಲ್ಲ ಇದು ಅದರ ಅನುವಾದ ಅಥವಾ ಇಲ್ಲ ಅದನ್ನು ಇವರು ಬರೆದಿರುವಂಥ ಮತ್ತೊಂದು ರೀತಿಯಲ್ಲಿ ಅಂತ ಹೇಳಿದ್ರು. ಖಂಡಿತವಾಗಿಯೂ ಕೂಡ ಇದು ಯಾವುದೇ ಭಾವಾನುವಾದವಾಗಲಿ ಅಥವಾ ಮತ್ತೊಂದು ರೀತಿಯಲ್ಲಿ ಬಂದಂಥ ಒಂದು ಬಗೆಯಾಗಲಿ ಅಲ್ಲ. ಇದು ಒಂದು ಪ್ರಚೋದನೆ ಕೊಟ್ಟ ಸಂದರ್ಭ ಅನ್ನೋದರಲ್ಲಿ ಎರಡು ಮಾತಿಲ್ಲ. 1928ರಲ್ಲಿ ಮೊದಲ ಬಾರಿಗೆ ಬ್ರೌನಿಂಗ್ ಕವಿಯ ಈ ಪೈಡ್ ಪೇಪರ್ ಆಫ್ ಹ್ಯಾಮಲಿನ್ ಅನ್ನುವಂಥ ಈ ಪದ್ಯವನ್ನು ತಮ್ಮ ಅಧ್ಯಯನದ ಮೂಲಕ ತಾವೇನು ತಗೊಂಡ್ರೋ ಅದನ್ನು ದಾಖಲಿಸುವ ಪ್ರಯತ್ನವನ್ನು ಒಂದು ಪುಸ್ತಕದಲ್ಲಿ ಪ್ರಕಟವಾಗತ್ತೆ. ಆದರೆ ಬರೆದದ್ದು 1926ರಲ್ಲಿ ಅನ್ನೋದು ಬಹಳ ವಿಶೇಷ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಬೊಮ್ಮನಹಳ್ಳಿಯ ಆ ಕಿಂದರಿ ಜೋಗಿಯನ್ನು ಕಾಣಿಸಿಕೊಟ್ಟ ಬಗೆ ಇದೆಯಲ್ಲ, ಇದು ಬಹಳ ವಿಶೇಷ ಅಂತ. ಯಾವ ರೀತಿ ವಿಶೇಷ ಅಂತಂದರೆ, ಅಲ್ಲಾದರೆ ನಮಗೆಲ್ಲ ಗೊತ್ತಿದೆ, ಹಿಂದೆಲ್ಲ ಒಂದು ರೀತಿ ಪ್ಲೇಗ್ ರೋಗ ಅಂಥೇಳಿ, ಪ್ಲೇಗ್ ರೋಗ ಬಂದಾಗ ಇಡೀ ಊರಿಗೇ ಬಹಳ ಸಮಸ್ಯೆಯಾಗಿ ಯಾವ ರೀತಿಯಲ್ಲಿ ಆ ಇಲಿಗಳ ಒಂದು ಮಾರಣ ಹೋಮ ತನ್ಮೂಲಕ ಮನುಷ್ಯನ ಸಮಸ್ಯೆಗಳು, ಮನುಷ್ಯನಿಗೂ ಕೂಡ ಅದು ಹರಡಿ ಸಮಸ್ಯೆಯನ್ನು ಉಂಟು ಮಾಡಿದ ಬಗ್ಗೆ ಊರೇ ಗುಳೆ ಹೋದಂಥ ಪದ್ಧತಿ ಇತ್ಯಾದಿಗಳನ್ನೆಲ್ಲ ಕಾಣ್ತೇವೆ. ಆದರೆ ಇದನ್ನು ತಮ್ಮ ಸ್ವಂತಿಕೆಯ ಹಿನ್ನೆಲೆಯಲ್ಲಿ, ತಮ್ಮ ಒಂದು ಸ್ವಾನುಭವದ ಹಿನ್ನೆಲೆಯಲ್ಲಿ ಬರೆದ ರೀತಿಯಲ್ಲಿ ಬರೀತಾರೆ. ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ, ಅಲ್ಲೇ ನಿಲಿಗಳ ಕಾಟವೇ ಕಾಟ, ಅಲ್ಲಿಯ ಜನಗಳಿಗೆ ಅತಿಗೋಳಾಟ. ಹಾಗೆ ಮುಂದೆ ಬರೀತಾರೆ, ಇಲಿಗಳ ಹಿಂಡು, ಬಳಬಳ ಬಂದುವು ಇಲಿಗಳ ದಂಡು ಅಂಥೇಳಿ ಆ ಇಲಿಗಳ ಒಂದೊಂದು ರೀತಿಯ ಅದರ ಆಕ್ರಮಣ ಮತ್ತು ಅದರ ರೀತಿ ನೀತಿಗಳನ್ನು ಕಾಣಿಸ್ತಾ ಹೋಗ್ತಾರೆ. ತನ್ಮೂಲಕ ಈ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎನ್ನುವಂಥ ಈ ಪದ್ಯದ ಮೂಲಕ ಕವಿ ಶಿಶು ಸಾಹಿತ್ಯ ಅಂತ ಏನಿದೆಯೋ ಆ ಶಿಶು ಸಾಹಿತ್ಯವನ್ನು ಕೊಡೋದ್ರ ಮೂಲಕ ಒಂದು ಅಪೂರ್ವವಾದಂಥ ಮಕ್ಕಳ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ನಿಲ್ತಾರೆ. ಇವತ್ತಿಗೂ ಕೂಡ ಬೇಕಾದಷ್ಟು ಶಿಶು ಸಾಹಿತ್ಯದ ಗೀತೆಗಳು ನಮ್ಮಲ್ಲಿ ಬೇಕಾದಷ್ಟಿದೆ. ಪಂಜೆ ಮಂಗೇಶ್ವರಾಯರು ಬರೆದಿದ್ದಾರೆ, ಮತ್ತೆ ಬೇಕಾದಷ್ಟು ಜನ ನಾವು ಕಾಣ್ತೇವೆ. ಆದರೆ ಕವಿ ಕುವೆಂಪು ಕೊಟ್ಟ ಈ ಪದ್ಯ ಇದೆಯಲ್ಲ, ಇದು ಹೊಸತನದಲ್ಲಿ ಮತ್ತೆ ನಮಗೆ ನಿಂತಿದೆ. ಇದು ನಾಟಕಕ್ಕೆ ರೂಪಾಂತರಗೊಂಡಿವೆ. ಮತ್ತಿನ್ನು ಕೆಲವು ಇವುಗಳನ್ನು ವಿಶೇಷವಾಗಿ ಸಾಕ್ಷ್ಯಚಿತ್ರವಾಗಿ ತಂದಿದ್ದಾರೆ. ನಮ್ಮ ಮೈಸೂರಿನಲ್ಲಿ ಕಿಂದರಿ ಜೋಗಿಯ ಪ್ರತಿಮೆಯನ್ನೇ ಸುಮಾರು 3 ದಶಕಗಳ ಹಿಂದೆಯೇ ಅದನ್ನು ಇಟ್ಟಿರುವುದನ್ನು ಕೂಡ ನಾವು ರಂಗಾಯಣದ ಮುಂಭಾಗದಲ್ಲಿ ಕಲಾಮಂದಿರದ ಪಕ್ಕ ನೋಡ್ತೇವೆ. ಹೀಗೆ ಒಂದು ಕಿಂದರಿ ಜೋಗಿ ಅನ್ನುವಂಥದ್ದು ಇದಕ್ಕೆ ವಿಶೇಷ ಅಂತಂದರೆ, R.K. ಲಕ್ಷ್ಮಣ್ ಅವರು ರೇಖಾಚಿತ್ರದ ಮೂಲಕ ಇದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟದ್ದು ಕೂಡ ನಾವು ಗಮನಿಸ್ತೇವೆ. ಹೀಗೆ ಬಹುಶಃ ಕವಿ ಕುವೆಂಪು ಈ ಒಂದು ಕವಿತೆಯ ಮೂಲಕ ಮಕ್ಕಳನ್ನು ಹಿಡಿದಿಡುವ, ಮಕ್ಕಳನ್ನು ರಂಜಿಸೋದ್ರ ಮೂಲಕ ಆಬಾಲ ವೃದ್ಧರಾದಿಯಾಗಿ ಹಿರಿಯರನ್ನು ಕೂಡ ಸೆಳೆಯುವುದರಲ್ಲಿ ಯಶಸ್ವಿಯಾದರು ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲ, ಅಲ್ಲಿ ಬರೆಯುವಾಗ ಕೆಲವೊಮ್ಮೆ ಬಳಸ್ತಾರೆ, ಆ ಪದಗಳು ತುಂಬ ಚೆನ್ನಾಗಿದೆ, ಅದಕ್ಕಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೋಗಿಯು ಬಾರಿಸೆ ಕಿಂದರಿಯ, ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸೊಂಡಿಲಿ. ಇದೆಲ್ಲ ನಮಗೆ ಗೊತ್ತಿದೆ, ಕೇಳ್ತಿರ್ತೀವಿ. ಆದರೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕವಿ ಕುವೆಂಪು. ಇದೇ ಸೋಪಜ್ಞತೆ ಎನ್ನೋದು, ಇದೇ ಸಾಂದರ್ಭಿಕ ಗ್ರಹಿಕೆ ಎನ್ನೋದು ಯಾವುದು? ಅಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ ಮಾವಿಲಿ, ಇವೆಲ್ಲ ಸಂಬಂಧಗಳು. ಆ ಸಂಬಂಧಗಳಿಗೆ ಇಲಿ ಅಂತ ಎಷ್ಟು ಚಂದ ಇದೆ ನೋಡಿ ಬಂಧುಗಳೇ. ಅಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ ಮಾವಿಲಿ ಅಕ್ಕಿಲಿ, ಅಕ್ಕ ಅಂತ ಅಕ್ಕಿಲಿ, ತಂಗಿಲಿ, ಗಂಡಿಲಿ ಹೆಣ್ಣಿಲಿ ಮುದುಕಿಲಿ, ಮುದುಕಿ ಎರಡು ಸೇರುತ್ತೆ, ಮುದುಕಿಲಿ ಹುಡುಗಿಲಿ ಎಲ್ಲ ಬಂದವು ಓಡೋಡಿ. ಈ ಸೌಪಜ್ಞತೆ ಇದೆಯಲ್ಲ, ಸಾಂದರ್ಭಿಕವಾಗಿ ಸಹಜವಾಗಿ ಹಿಡಿಯುವಂಥದ್ದು ಇದೆಯಲ್ಲ, ಈ ಸಹಜತೆಯನ್ನು ಹುಡುಕುವಂಥದ್ದು, ಸಹಜತೆಯಲ್ಲಿ ಗಂಭೀರತೆಯನ್ನು ತರೋದು.
ಅದು ನನಗೆ ಬೇಕಾಗಿರೋದು. ಕವಿ ಕುವೆಂಪು ನಮಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಈ ವಿಚಾರಗಳಿಂದ. ಈ ಹಿನ್ನೆಲೆಯಲ್ಲಿ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎನ್ನುವಂಥದ್ದು ಒಂದು ಸಣ್ಣ ಶಿಶು ಸಾಹಿತ್ಯ ಅಷ್ಟೇ. ಇಂತಹ ಹಲವು ಶಿಶು ಸಾಹಿತ್ಯದವನ್ನು ಕೊಟ್ಟು, ಅದರಲ್ಲಿ ನಾಟಕ ಆಗಿರ್ಬೋದು, ಕಥಾ ಸಂಕಲನ ಆಗಿರ್ಬೋದು, ಇವೆಲ್ಲವನ್ನು ಕೊಟ್ಟು ಮಕ್ಕಳನ್ನು ರಂಜಿಸುವುದರ ಮೂಲಕ ದೊಡ್ಡವರಿಗೆ ಮಕ್ಕಳ ಪಾಠವನ್ನು ಹೇಳ್ಕೊಟ್ಟಂಥವ್ರು ಕವಿ ಕುವೆಂಪು. ಈ ಎಲ್ಲ ಸಾಧನೆಗಳು ಅದನ್ನೆಲ್ಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ನಾನು ಒಂದು ಕ್ಷಣ ಹಾಗೆ ಹಿಡಿದಿಟ್ಟು, ಕೊಪ್ಪದಲ್ಲಿ ಹುಟ್ಟಿದಂಥ ಒಬ್ಬ ಕನ್ನಡದ ವ್ಯಕ್ತಿ ಬರಿತಾ ಕಾವ್ಯಗಳನ್ನು ರಚಿಸ್ತಾ ಕಡೆಗೆ ಯಾವ ಮಟ್ಟಕ್ಕೆ ಹೋಗಿ ನಿಲ್ತಾರೆ ಅಂತಂದರೆ ನಾಡಗೀತೆ ರಚಿಸೋದಲ್ಲ, ಅವರು ರಚಿಸಿರೋ ಯಾವುದೋ ಗೀತೆಯನ್ನು ಇಡೀ ನಾಡು ನಮ್ಮ ನಾಡಗೀತೆ ಅಂತ ಒಪ್ಪುವಂತಹ ಪ್ರಮೇಯ ಬರುತ್ತೆ. ಕರ್ನಾಟಕ ರತ್ನ ಅಂತ ಕರೀತಾರೆ, ಇವರು ಜ್ಞಾನದ ಪೀಠ ಅಂತ ಕರೀತಾರೆ. ಇದೆಲ್ಲವನ್ನು ಮೀರಿ ಒಬ್ಬ ಕೊಪ್ಪದಲ್ಲಿ ಹುಟ್ಟಿದಂಥ ಸಾಧಾರಣ ಮನುಷ್ಯ ಜ್ಞಾನಪೀಠ ಆದದ್ದು ಹೇಗೆ, ಕಡೆಗೆ ಅದನ್ನು ಮೀರಿ ಒಂದು ತಾಕತ್ತು ಮೇಲೆ ಹೋಗಿ ವಿಶ್ವಮಾನವ ಪಥವನ್ನು ಹೇಳಬೇಕಾದವರು, ವಿಶ್ವಮಾನವ ಪದ್ಧತಿಯನ್ನು ಪ್ರತಿಪಾದಿಸ್ತಿರೋರು, ಅವರ ಮಟ್ಟಿಗೆ ಅವರ ಒಳಗಿರುವ ವಿಶ್ವಮಾನವ ಯಾವ ಮಟ್ಟಕ್ಕಿದ್ದ, ಆ ಒಂದು ಮನುಷ್ಯನ ಸುದೀರ್ಘವಾದ ಅಥವಾ ಪ್ರಜ್ವಲವಾದ ಶ್ರೀಮಂತಿಕೆಯನ್ನು, ನಿಜವಾದ ಶ್ರೀಮಂತಿಕೆಯನ್ನು ಹೇಗೆ ಇನ್ನೊಬ್ಬರು ಪಡ್ಕೊಳ್ಳೋದು, ಆ ಒಂದು ಕುವೆಂಪುವಿನ ಶ್ರೀಮಂತಿಕೆಯನ್ನು, ಆ ಒಂದು ಸಾಧನೆಯನ್ನು ಈಗ ಯಾರೋ ಒಬ್ಬ ಮೊದಲನೇ ಬಾರಿ ಕನ್ನಡ ಸಾಹಿತ್ಯವನ್ನು ಓದೋನು ಎಲ್ಲಿಂದ ಶುರು ಮಾಡೋದು, ಆ ಒಂದು 2 ಪ್ರಶ್ನೆಗಳನ್ನ ನಾನು ಮರ್ಜ್ ಮಾಡಿ ಕೇಳ್ತಾ ಇದ್ದೀನಿ ನಿಮಗೆ. ಒಂದು, ಕುವೆಂಪು ಮನುಷ್ಯನಾಗಿ, ಅಣ್ಣನಾಗಿ, ಅಣ್ಣನನ್ನು ನಾವು ಓದಿದ್ದೀವಿ, ಅಣ್ಣನಾಗಿ, ಒಬ್ಬ ಗಂಡನನಾಗಿ, ಮಗನಾಗಿ, ಒಟ್ಟಾರೆ ಒಬ್ಬ ವಿಶ್ವ ಮಾನವನಾಗಿ ನೀವು ಹೇಗೆ ನೋಡ್ತೀರಾ? ನಿಮ್ಮ ಒಂದು ಪ್ರಶ್ನೆಯಲ್ಲಿ ಹಲವು ಪ್ರಶ್ನೆಗಳ ಸಂಯೋಜನೆ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಗ್ರಹಿಸೋದಾದರೆ ಬಹುಶಃ ನನ್ನ ಆಲೋಚನೆ ಕೂಡ ನಾನು ಹೇಳಬೇಕಾಗಿರುವಂಥದ್ದು ಇನ್ನು ಕೆಲವು 1-2-3 ಅಂಶಗಳು ಅನ್ನೋದು ಅದೇ ವಿಚಾರ ಇದೆ. ಕುವೆಂಪು ನಮಗೆ ಹೇಗೆ ಅದ್ವಿತೀಯವಾಗಿ ಕಂಡರು ಅಥವಾ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಥವಾ ನಾವು ಹೇಗೆ ಕಾಣಬೇಕು ಅನ್ನೋದು ಒಂದು ಬಗೆಯಾದರೆ, ಕುವೆಂಪು ನಮಗೆ ಇವತ್ತಿಗೂ ಕೂಡ ಪುಟ್ಟಪ್ಪನವರು ಪ್ರಸ್ತುತವಾಗಿ ನಮಗೆ ಹೇಗೆ ಹೊಸ ದರ್ಶನವನ್ನು ಕೊಟ್ಟರು ಅನ್ನೋದು ಮುಖ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಮತ್ತು ಅವರ ಬರವಣಿಗೆಗಳನ್ನು ಮತ್ತು ಅವರ ಮಕ್ಕಳು ಮತ್ತು ಅವರ ಕುಟುಂಬ ಹೇಗೆ ನೋಡ್ತು ಅನ್ನೋದು ಕೂಡ ಅಷ್ಟೇ ನಮಗೆ ಮುಖ್ಯ ಆಗ್ತದೆ. ಯಾಕಂದರೆ ಕುವೆಂಪು ಅವರನ್ನು ಅವರ ಕುಟುಂಬದ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡಿದಾಗ ಕುವೆಂಪು ಅಂದರೆ ಹೀಗಲ್ಲ ಇನ್ನೇನು ಅಂತ ನಮಗೆ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ ನೋಡೋ ಪ್ರಯತ್ನ. ಮೊದಲಿಗೆ ಕುವೆಂಪು ಅವರ ಮಾತುಗಳಲ್ಲೇ ಹೇಳೋದಾದರೆ ಎಷ್ಟು ಚಂದದ ಮಾತಿದೆ ಗಮನಿಸಿಬಿಡೋಣ. ಇಲ್ಲೇ ಅಂದರೆ ಈ ಮಾತುಗಳ ಮೂಲಕ ನಾನೇನೇ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕುವೆಂಪು ಅವರಿಂದ ಏನನ್ನು ಕಲ್ತ್ಕೊಳ್ಬೇಕು, ಏನನ್ನು ತಿಳ್ಕೊಳ್ಬೋದು ಅಂತ. ಮೊದಲನೇದಾಗಿ ಕುವೆಂಪು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅವ್ರ ಪದ್ಯ ಓದಬೇಕು ಅಥವಾ ಅವರ ಬರವಣಿಗೆಯನ್ನು ಓದಬೇಕು. ನಾನು ಬಹಳ ಮುಖ್ಯವಾಗಿ ಪ್ರಾರ್ಥಿಸ್ಕೊಳ್ತೇನೆ ಅಥವಾ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕವಿಯ ಕಾವ್ಯವನ್ನು ನಾವು ಓದದೆ ಮಾತನಾಡೋದು ದೊಡ್ಡ ಅಪರಾಧವಾಗಿಬಿಡುತ್ತೆ. ಯಾವುದೇ ಆಗಿರಲಿ, ಓದದೆ ತಿಳಿಯದೆ ನಾವೇನನ್ನೋ ಮಾತನಾಡಬಾರ್ದು. ಅದು ಬಹಳ ಮುಖ್ಯ. ನಾವು ಮೊದಲು ಗಮನಿಸಬೇಕಾದ್ದು, ಮೊದಲು ಕವಿಯ ಕಾವ್ಯವನ್ನು ಅಥವಾ ಅದರ ಒಂದು ಕೃತಿಯನ್ನು ಅದನ್ನು ಮೊದಲು ಓದಿ ಆಮೇಲೆ ಮಾತನಾಡಲಿಕ್ಕೆ ಮುಂದಾಗಬೇಕು. ಅದು ನಮಗೆ ಇರಬೇಕಂತ ಮೊದಲ ಅರ್ಹತೆ ಮತ್ತು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ನಾವು ಮಾತನಾಡಲಿಕ್ಕೆ ಮುಂದಾಗಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಥವಾ ಒಬ್ಬ ಕವಿ ಪ್ರೇಮಿಯೂ ಕೂಡ ಮೊದಲು ಅವರ ಕೃತಿಗಳನ್ನು ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ ಅಥವಾ ಸಹಜ ಸುಂದರವಾಗಿ ಅವಲೋಕನ ಮಾಡಿಕೊಳ್ಬೇಕು, ತನ್ನದಾಗಿಸ್ಕೊಳ್ಬೇಕು. ಅದು ಮೊದಲನೇ ಕ್ರಮ. ಅದಾದಮೇಲೆ ಓದ್ತಾ ಅಲ್ಲಿ ನಮಗೆ ಕೆಲವು ಒಳಹೂಗಳು ಸಿಗತ್ತಲ್ಲ, ಕೆಲವು ಸೂಕ್ಷ್ಮತೆಗಳು ಸಿಗತ್ತಲ್ಲ, ಅವುಗಳನ್ನು ಹಿಡಿಯೋ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಹಿಡಿತಾ ಬಂದಾಗ ನಮಗೆ ಒಟ್ಟಾರೆ ಅದರ ಸ್ವರೂಪ ಏನು, ಅವ್ರು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಗ್ರಹಿಕೆ ಉಂಟಾಗತ್ತೆ. ಈ ಹಿನ್ನೆಲೆಯಲ್ಲಿ ಕವಿ ಕುವೆಂಪುವನ್ನು ಓದ್ತಾ ಹೋದಾಗ ನಮಗೆ ಬಹುಶಃ ಬಹಳ ಅಚ್ಚರಿ ಮೂಡಿಸೋದೇನಪ್ಪ ಅಂದರೆ, ಅವ್ರು ಹೇಳುವಂಥ ಮಾತುಗಳು ಎಷ್ಟು ಚಂದ ಇದೆ ನೋಡಿ. ಕವಿ ಕುವೆಂಪುನ ಏನೆಲ್ಲ ಹೇಳ್ಬೋದು ಆದರೆ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಯಾವ ಮತದವನಲ್ಲ, ಎಲ್ಲ ಮತದವನು, ಯಾವ ಪಂಥವೂ ಇಲ್ಲ ಬಹುಪಂಥದವನು, ಎಲ್ಲ ಬಿಡುವವನಲ್ಲ ಎಲ್ಲ ಹಿಡಿದವನಲ್ಲ, ಎಲ್ಲ ಹಿಡಿದವನಲ್ಲ, ನಾನು ಉಮರನಲ್ಲ ನಾನು ಚಾರ್ವಾಕನೂ ಅಲ್ಲ. ಕೆಲವರು ನಾಸ್ತಿಕರು ಅಂದವ್ರಿಗೆಲ್ಲ ಇಲ್ಲೇ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ನಾನು ಉಮರನಲ್ಲ ಚಾರ್ವಾಕನೂ ಅಲ್ಲ, ನೀತಿ ಜಡನೂ ಅಲ್ಲ ನೀತಿಗೇಡಿಯೂ ಅಲ್ಲ, ಬರೀ ಕನಸಿನವನಲ್ಲ ಬರೀ ಕೆಲಸದವನೂ ಅಲ್ಲ. ನೋಡಿ ಎಷ್ಟು ಸೂಕ್ಷ್ಮತೆ ಇದೆ. ಬರೀ ಕೆಲಸ ಮಾಡ್ತಾ ಏನು ಪ್ರಯೋಜನ? ಆ ಕೆಲಸವನ್ನು ಅನುಭವಿಸಿ ಸಂಭ್ರಮಿಸುವಂಥ ಮನಸ್ಥಿತಿ ಇಟ್ಕೊಳ್ಬೇಕಲ್ವ. ಆ ಮೂಲಕ ಫಲವನ್ನು
ಅನುಭವಿಸ್ಬೇಕಲ್ವಾ? ಆ ಹಿನ್ನೆಲೆಯಲ್ಲಿ ಬರೀ ಕನಸಿನವನಲ್ಲ, ಹಾಗೆ ಬರೀ ಕೆಲಸದವನಲ್ಲ, ಎಲ್ಲ ಹಿಡಿಯಲು ಬಲ್ಲೆ, ಎಲ್ಲ ಬಿಡಲು ಬಲ್ಲೆ. ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಬಂಧುಗಳೇ. ಯಾವುದನ್ನು ಹಿಡಿಯಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ಬದುಕಿನ ಪಾಠದ ಮೂಲಕ ನಾವು ಕಲಿತಾ ಹೋಗಬೇಕು. ಬದುಕೇ ಒಂದು ಪಾಠಶಾಲೆ. ಈ ಹಿನ್ನೆಲೆಯಲ್ಲಿ ನನಗೆ ಕುವೆಂಪು ಬಹಳ ಅದ್ವಿತೀಯವಾಗಿ, ಅಪೂರ್ವವಾಗಿ, ವಿಸ್ಮಯವಾಗಿ ಕಾಣಿಸ್ತಾರೆ. ಹಾಗಾಗಿ ಅವರನ್ನು ಒಂದು ವಿಶಿಷ್ಟ ಪ್ರತಿಭೆ ಅಂತಾರೆ. ಅವರೇ ಹೇಳ್ಕೊಳ್ಳುವಂಥ ಒಂದು ದೈತ್ಯ ಪ್ರತಿಭೆ ಅವರಲ್ಲೇ ಇದೆ, ಅದು ಇನ್ನೆಲ್ಲೂ ಇಲ್ಲ. ನಾವು ಅದನ್ನು ಕಾಣ್ತಾ ಹೋಗ್ತೇವೆ ಅಂತ. ಇದನ್ನು ಮುಖ್ಯವಾಗಿ ಕಾಣಲಿಕ್ಕೆ ನಮಗೆ ವಿಶೇಷವಾಗಿ ಹತ್ತಿರದಿಂದ ಬಲ್ಲಂಥವ್ರು ಅಂತಂದರೆ, ನಾವು ಗುರುತಿಸ್ಕೊಂಡಂಥವ್ರು ಅನೇಕರಿದ್ದಾರೆ. ಅವ್ರನ್ನ ಹತ್ತಿರದಿಂದ ಬಲ್ಲಂಥವ್ರು ನಮ್ಮ ಮೈಸೂರಿನವರೇ ಆದಂಥ ಪ್ರಭಾಕರ್ ಅವರಾಗಿರ್ಬೋದು, ಅಥವಾ ದೇಜಗೌರವರಾಗಿರ್ಬೋದು, ಅನೇಕರು ಮಾಡಿದ್ದಾರೆ. ಆದರೆ ಅವರ ಮನೆಯವರಾಗಿ ನಾನು ಗುರುತಿಸುವಂಥದ್ದು ಇಬ್ಬರನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು, ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು. ಬಹುಶಃ ಅನೇಕರು ಕುವೆಂಪು ಅವರ ಅಭಿಮಾನಿಗಳು ಅಥವಾ ಕುವೆಂಪು ಅವರನ್ನು ಓದ್ಕೊಂಡವರು ಅಂತಂದರೆ ಸಹಜ ಸುಂದರವಾಗಿ ಅಣ್ಣನ ನೆನಪು ಓದಿರ್ತಾರೆ, ಓದಲೇಬೇಕು. ಯಾಕೆಂದರೆ ಕುವೆಂಪು ಅವರನ್ನು ಮತ್ತೊಂದು ಮಗ್ಗಲಿನಲ್ಲಿ ತೋರಿಸಿಕೊಟ್ಟಿದ್ದೇ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಅನ್ನುವಂಥ ಕೃತಿ. ಕುವೆಂಪು ಅಂದರೆ ಬರೀ ಕೇವಲ ಹೀಗೆ ಅಂದ್ಕೊಂಡವ್ರು, ಸುಮ್ಮನೆ ಇರೋ, ಕುವೆಂಪು ಅಂದರೆ ಮತ್ತೇನೋ ಇದೆ. ಕುವೆಂಪು ಅಂದರೆ ಹೀಗೂ ಇರುವಂಥವ್ರು ಕುವೆಂಪು, ಅವರು ನಮ್ಮವರೇ, ಅವರು ನಿಮ್ಮವರೇ ಅಂಥೇಳಿ ಕುವೆಂಪುವನ್ನು ಜನಮಾನಸಕ್ಕೆ ಮತ್ತಷ್ಟು ಹತ್ತಿರಕ್ಕೆ ತಂದಂಥವರು ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು. ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಅಂದ್ಕೊಳ್ತೀನಿ. ಕುವೆಂಪು ಅವರು ಬೇಕಾದಷ್ಟು ಕೃತಿರತ್ನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮತ್ತೊಂದು ಅಪೂರ್ವ ಕೃತಿರತ್ನ ಯಾವುದು ಗೊತ್ತಾ? ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ ಎನ್ನುವಂಥದ್ದೇ ಮತ್ತೊಂದು ವಿಶೇಷವಾದ ಕೃತಿರತ್ನ. ಬೇರೆ ಯಾವುದು ನೀವು ನೋಡೋದು ಬೇಕಾಗಿಲ್ಲ. ಕುವೆಂಪು ಅವರನ್ನು ಹತ್ತಿರದಿಂದ ಕಂಡು ಹೇಗೆ ಬದುಕಬೇಕೆಂದು ಬದುಕಿ ತೋರಿಸಿದವರು ಪೂಚಂತೆ. ಹಾಗಾಗಿ ನಮಗೆ ಪೂಚಂತೆಯು ವಿಸ್ಮಯವಾಗಿ ನಮ್ಮಂಥವರಿಗೆ, ಹೊಸ ತಲೆಮಾರಿಗೆ ಆಕರ್ಷಕ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಅದು ಒಂದು ಭಾಗ. ಪೂರ್ಣಚಂದ್ರ ತೇಜಸ್ವಿಯವ್ರ ಬಗ್ಗೆ ನನಗೆ ಹೆಚ್ಚು ಹೇಳಲಿಕ್ಕೆ ಹೋಗೋಲ್ಲ. ಆದರೆ ಪೂರ್ಣಚಂದ್ರ ತೇಜಸ್ವಿ ಅನ್ನುವಂಥದ್ದೇ ಒಂದು ಕೃತಿಯಾಗಿ ನಾವು ಓದ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಬಹಳ ಮುಖ್ಯವಾದದ್ದು ಗಮನಿಸುವಂಥದ್ದು, ತಾರಿಣಿಯವರು ಬರೆದಿರುವಂಥದ್ದು. ಅವರು ಬರೆದಂಥ ಕೃತಿಯು ಕೂಡ ತಮ್ಮ ತಂದೆಯ ಕುರಿತಾಗಿಯೇ ಅವರು ಬರೆದಂಥದ್ದು. ತಮ್ಮದೇ ಆದಂತಹ ರೀತಿಯಲ್ಲಿ ಸಹಜ ಸುಂದರವಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ತಮ್ಮ ನೆನಪುಗಳನ್ನು ಕುವೆಂಪು ಅವರೊಂದಿಗೆ ತಾವು ಕಳೆದಂಥ ಅವರು ಕಂಡಂತೆ, ಅಂದರೆ ತಾವು ಕಂಡಂತೆ ಆ ಕುವೆಂಪುವನ್ನು ದರ್ಶಿಸಿದ ಪ್ರಯತ್ನ ಇದೆಯಲ್ಲ, ಬಹಳ ಅದ್ಭುತವಾಗಿದೆ. ಇತ್ತೀಚೆಗೆ ನಮ್ಮ ಮೈಸೂರು ಮಿತ್ರ ಪತ್ರಿಕೆಯ ಒಂದು ಅಂಕಣದಲ್ಲಿ ಮತ್ತೋರ್ವ ನನ್ನ ಆತ್ಮೀಯರಾದಂಥ ಒಬ್ಬ ಆಂಗ್ಲ ಭಾಷಾ ಉಪನ್ಯಾಸಕಿ ನಿವೇದಿತಾ ಅನ್ನೋರು ಕೂಡ ಅದರ ಬಗ್ಗೆ ಬರೆದಿದ್ದಾರೆ ಒಂದು ಅಂಕಣವನ್ನು. ಬಹಳ ಚೆನ್ನಾಗಿತ್ತು, ಬಹಳ ಖುಷಿಯಾಯಿತು. ಹೇಗೆ ಕುವೆಂಪು ಅವರು, ತುಂಬ ಜನ ಏನೇನೋ ಹೇಳ್ತಿರ್ತಾರೆ ಅವ್ರು ಹಾಗೆ ಹೀಗೆ ಅಂಥೇಳಿ, ಅವೆಲ್ಲ ಒಂದು ಕಡೆ ಇರಲಿ. ನಾನು ಗಮನಿಸಿದಂತೆ ಕುವೆಂಪು ಒಬ್ಬ ಆದರ್ಶ ಪುರುಷ. ಎಲ್ಲರಂತೆ ಪ್ರೀತಿ ಭಾವನೆಗಳನ್ನು, ಸಹಜ ಸುಂದರವಾದಂಥ ಬೇಕು ಬೇಡಗಳನ್ನು ಇಟ್ಟುಕೊಂಡಂಥ ಒಬ್ಬ ಮಾತೃ ಹೃದಯದ ಪಿತೃ ಅನ್ನೋದನ್ನು ಕಾಣಿಸ್ತಾ ಹೋಗ್ತಾರೆ. ಎಷ್ಟೋ ಬಾರಿ ತನ್ನ ಮಡದಿ ನೋವಿಗೆ ಒಳಗಾದಾಗ, ಅವ್ರ ಕಾಯಿಲೆಗೆ ಒಳಗಾದಾಗ ಎಷ್ಟರ ಮಟ್ಟಿಗೆ ಅದನ್ನು ಅನುಭವಿಸ್ತಾರೆ ಅಂತಂದರೆ, ಬಹುಶಃ ಅವರು ಮಡದಿಯನ್ನು ಅಗಲಿಸಿಕೊಂಡಾಗ ತಮ್ಮ ಬರವಣಿಗೆ ನಿಂತು ಹೋಯಿತು ಅನ್ನೋ ರೀತಿಯಲ್ಲಿ ದುಃಖಿಸ್ತಾರೆ. ಅಂದರೆ ನಾವು ಹೇಳುವಂಥದ್ದು, ಕವಿ ಕೇವಲ ಕವಿತೆಗಷ್ಟೇ ಸೀಮಿತವಾಗಿ ಭಾವನೆ ಅಲ್ಲಿಗೆ ಮಾತ್ರ ಇದೆ, ಹೊರಗಡೆ ನಿತ್ಯದ ಬದುಕಿನಲ್ಲಿ ಇಲ್ಲ ಅಂತಂದುಬಿಟ್ರೆ ಅದು ಶುಷ್ಕವಾಗಿ ಬಿಡುತ್ತೆ, ಅದು ವ್ಯರ್ಥವಾಗಿ ಬಿಡುತ್ತೆ. ಬದುಕು ಮತ್ತು ಬರಹವನ್ನು ಒಂದುಗೂಡಿಸಿಕೊಂಡಂಥವರು, ಅದರಂತೆ ನಡೆದಂಥವರು ಕವಿ ಕುವೆಂಪು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದಾಗಿದೆ. ಇವೆಲ್ಲದರ ನಡುವೆ ಬಹುಶಃ ನಾನು ಅಂದ್ಕೊಳ್ಳೋದು, ಇಷ್ಟೆಲ್ಲ ಕೊಟ್ಟಿದ್ದಾರೆ, ಅವರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ, ಪುರಸ್ಕಾರಗಳು ಬಂದಿದೆ, ಇವೆಲ್ಲವೂ ಆದರೂ ಕೂಡ ನಿರ್ಲಿಪ್ತ ಭಾವದಲ್ಲಿ ಇದ್ದಂಥವ್ರು. ಅದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಮನುಷ್ಯ ವಯಸ್ಸಾಗ್ತಾ ಬಾಗೋದು ಸಹಜ, ಆದರೆ ನನಗನ್ಸುತ್ತೆ ಬಾಗೋದಕ್ಕಿಂತ ಮಾಗುವಿಕೆಯನ್ನು ರೂಪಿಸ್ಕೋಬೇಕು. ಬಾಗೋದು ಸಹಜ, ಆದರೆ ಮಾಗುವಿಕೆ ಇದೆಯಲ್ಲ, ಅಂತಹ ಮಾಗುವಿಕೆಯಲ್ಲಿ ರಸಋಷಿ ಕುವೆಂಪು ಅವರು ಸಾಕಷ್ಟು ಯಶಸ್ವಿಯಾದರು ಅಂತ ಭಾವಿಸ್ತೇನೆ. ಅಷ್ಟೇ ಅಲ್ಲ, ಅವರ ಕವಿತೆಗಳ ಮೂಲಕ ಅದನ್ನು ಧ್ವನಿಯಾಗಿ ಇಡುವಲ್ಲೂ ಕೂಡ ಬಹಳ ಯಶಸ್ವಿಯಾದರು. ಹಾಗೆ 100 ದೇವರನ್ನೆಲ್ಲ ನೂಕಾಚೆ ದೂರ, ಈ ಮಾತುಗಳು ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ದೈವ ಭಕ್ತಿ ಇರೋಂಥವ್ರಿಗೆಲ್ಲ ಏನು ಈ ರೀತಿ ಹೇಳಿಬಿಟ್ರಲ್ಲ ಅನ್ಸುತ್ತೆ. ಆದರೆ ನಂತರದ ಸಾಲಿದೆಯಲ್ಲ, ಅದಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕು. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಬಾರ. ಅದು ಬಹಳ ಮುಖ್ಯ.
ಭಾರತಾಂಬೆಗೆ ನಾನು ಭಾರತಾಂಬೆ ಮುಖ್ಯ ಅಂತ ಹೇಳ್ತಿರೋದು ಅಂದಾಗ ಖಂಡಿತ. ಯಾಕಂದರೆ ನಮ್ಮ ಧರ್ಮ ನಮಗೆ ಬಹಳ ಮುಖ್ಯ, ನನ್ನ ಜಾತಿ ನನಗೆ ಮುಖ್ಯ. ಆದರೆ ಮಾನವ ಜಾತಿಯ ವಿಚಾರ ಬಂದಾಗ, ನನ್ನ ದೇಶದ ರಕ್ಷಣೆಯ ವಿಚಾರ ಬಂದಾಗ ದೇಶ ಮೊದಲು ಅನ್ನಬೇಕು. ಅದು ನಮ್ಮತನ. ಅದನ್ನು ಜಾಗೃತಗೊಳಿಸ್ತಾರೆ ಕವಿ ಕುವೆಂಪು ಅವರು. ಕನ್ನಡದ ಬಗ್ಗೆ ಹೇಳ್ತಾ ಎಂಥ ಮಾತು ಹೇಳ್ತಾರೆ, ಅದನ್ನು ಬಿಟ್ಟರೆ ಅದು ಭಾಳ ತಪ್ಪಾಗಿಬಿಡುತ್ತೆ. ಅಖಂಡ ಕರ್ನಾಟಕ ಅನ್ನುವಂಥ ಒಂದು ಪದ್ಯದಲ್ಲಿ ಹೇಳ್ತಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ. ಹೆಸರೇ ಬರಿಯ ಮಣ್ಣಿಗೆ. ಕರ್ನಾಟಕ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಕೇವಲ ಭೌಗೋಳಿಕವಾದಂಥ ಭೂಪ್ರದೇಶವೇ? ಖಂಡಿತ ಅಲ್ಲ. ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಬಲವ ಒಲವ ಪಡೆದ ಛಲದ ಚಂಡಿ ಕಣ. ಕವಿಯ ಕಾಣ್ಬ ಕಣ್ಣಿಗೆ, ಕವಿಯ ಕಾಣ್ಬ ಕಣ್ಣಿಗೆ. ಇದೇನು ಬೇಕು ಬಂಧುಗಳೇ? ಕವಿಯ ನೋಡುವ ದೃಷ್ಟಿ. ಬಹುಶಃ ನನಗನ್ಸುತ್ತೆ, ದೃಷ್ಟಿಯಂತೆ ಸೃಷ್ಟಿ, ಸೃಷ್ಟಿಯೊಳಿಯುವುದು ಬಹು ದೃಷ್ಟಿ. ಹಾಗಾಗಿ ಕವಿ ಕುವೆಂಪು ಅನ್ನುವಂಥದ್ದು ಒಂದು ದೈತ್ಯ ಪ್ರತಿಭೆಯಾಗಿ ಕಾವ್ಯದ ಹಿನ್ನೆಲೆಯಲ್ಲಿ ನಮಗೆ ಕಾಣೋದು ಒಂದು ಬಗೆ. ಆದರೆ ಒಬ್ಬ ಉತ್ತಮ ಶ್ರೇಷ್ಠ ಪುರುಷನಾಗಿ, ಮನುಷ್ಯನಾಗಿ, ಅದರಲ್ಲೂ ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಸಹಜ ಸುಂದರತೆಯಲ್ಲೇ ಸೌಂದರ್ಯವನ್ನು ಕಂಡಂತಹ ಅಪರೂಪದ ವ್ಯಕ್ತಿ. ಹಾಗಾಗಿ ಕವಿ ಕುವೆಂಪು ಮತ್ತೆ ಮತ್ತೆ ನಮಗೆ ನೆನಪಾಗ್ತಾರೆ, ಮತ್ತೆ ಮತ್ತೆ ನಮ್ಮ ಬದುಕಿನ ಉಸಿರಾಗ್ತಾರೆ, ಮತ್ತೆ ಮತ್ತೆ ನೆನಪಾಗ್ತಾನೇ ಇರ್ತಾರೆ. ಅಂತಹ ಕವಿ ಕುವೆಂಪುವಿಗೆ, ನಮ್ಮ ಪ್ರೀತಿಯ ಪುಟ್ಟಪ್ಪನಿಗೆ ಪುಟ್ಟು ಹಬ್ಬದ ಮೂಲಕ ಒಂದು ಸಾರ್ಥಕವಾದ ನಮನಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ಹಾಗಾಗಿ ನನ್ನ ಒಂದಿಷ್ಟು ಮಾತುಗಳನ್ನು, ನನ್ನ ಮಾತೇ ಅಂತಿಮ ಅಲ್ಲ, ಇದು ಒಬ್ಬ ಓದುಗನ, ಒಬ್ಬ ಸಹೃದಯನ, ಒಬ್ಬ ಮಾತುಗಾರನ ಸಹಜ ಮಾತುಗಳಷ್ಟೇ. ನನ್ನಂಥ ನೂರಾರು ಮಾತುಗಳು ನಿಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಈಗಾಗಲೇ ಮಾತುಗಳು ಬಂದಿದೆ. ಆ ಎಲ್ಲ ಮಾತುಗಳನ್ನು ಮತ್ತೊಮ್ಮೆ ನೀವು ಇಲ್ಲಿ ಬಂದು ನೀವು ಹೇಳಬೇಕು, ನೀವುಗಳಿಗೆ ಮಾತನಾಡಬೇಕು, ನಾನಲ್ಲಿ ಕೂತು ಕೇಳಬೇಕು. ಒಳ್ಳೆ ಕೇಳುಗ ಮಾತ್ರ ಒಳ್ಳೆ ಮಾತುಗಾರನಾಗಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕನ್ನಡ ಸಾಹಿತ್ಯವನ್ನು ಓದುವಂಥ, ಬೆಳೆಸುವಂತಹ, ಅವುಗಳ ಮೌಲ್ಯಗಳನ್ನು ಗ್ರಹಿಸುವಂಥ ಕೆಲಸವನ್ನು ಮಾಡೋಣ. ಅದಕ್ಕೆ ಓದು ಬಹಳ ಮುಖ್ಯ. ಜ್ಞಾನಕ್ಕೆ ವಿಶೇಷವಾದ ಸ್ಥಾನವಿದೆ. ಇವತ್ತು ಮಾನಸ ಗಂಗೋತ್ರಿಯ ನಿರ್ಮಾತೃವಾಗಿ ಏನು ಕವಿ ಕುವೆಂಪು ಇದ್ದಾರೋ ಅಲ್ಲಿ ಕೊಟ್ಟದ್ದು ಅದನ್ನೇ, ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೆ ಸಮಾನವಾದದ್ದು ಬೇರಾವುದೂ ಇಲ್ಲ. ಜ್ಞಾನಕ್ಕೆ ತಲೆಬಾಗೋಣ, ಕವಿ ಶ್ರೇಷ್ಠ ಹೃದಯಕ್ಕೆ ನಮಿಸೋಣ ಅಂತ ನನ್ನ ನುಡಿಗಳನ್ನು ಸಮರ್ಪಿಸ್ತಾ ಇದ್ದೇನೆ.